ಹಾಯ್ ಹಲೋ ನಮಸ್ಕಾರ. ಫಿಲ್ಮಿ ಮೋದಿಗೆ ಸ್ವಾಗತ. ಇವತ್ತು ಅಕ್ಟೋಬರಲ್ಲಿ ಬರೋ 3 ಬಿಗ್ಗೆಸ್ಟ್ ಪ್ಯಾನ್ ಇಂಡಿಯಾ ಮೂವೀಸ್ ಬಗ್ಗೆ ಮಾತಾಡೋಣ. ಮೂರನೇದು ಪ್ಯಾನ್ ವರ್ಲ್ಡ್ ಮೂವಿ. ಅದಕ್ಕೂ ಮುಂಚೆ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಬರ್ತಾಯಿದೆ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಕೊನೆವರೆಗೂ ನೋಡಿ. ಮೊದಲನೇದಾಗಿ ರಜನಿಕಾಂತ್ ಅವರು ಹೀರೋ ಆಗಿ, ಜ್ಞಾನವೇಲ್ ಡೈರೆಕ್ಟರ್ ಆಗಿ ಮಾಡಿರುವ ವೇಟಯಾನ್ ಮೂವಿ ಅಕ್ಟೋಬರ್ 10ನೇ ತಾರೀಕು ಸುಮಾರು 160 ಕೋಟಿ ಬಜೆಟಿಂದ ಪ್ಯಾನ್ ಇಂಡಿಯನ್ ಮೂವಿಯಾಗಿ ಬಿಡುಗಡೆ ಆಗುತ್ತೆ. ಆ್ಯಂಡ್ ಇದರಲ್ಲಿ ಹೈಪ್ ಅನ್ನೋದು ಏನೂ ಇಲ್ಲ ಎಕ್ಸೆಪ್ಟ್ ದ ನೇಮ್ಸ್. ಹೀರೋ ನೇಮ್, ಕ್ಯಾಸ್ಟಿಂಗ್, ರಜನಿಕಾಂತ್ ಅನ್ನೋ ಒಂದು ಹೆಸರು ಆ್ಯಂಡ್ ಇನ್ನೊಂದು ಕ್ಯಾಸ್ಟಿಂಗು. ಇದು ಬಿಟ್ಟರೆ ಇನ್ನೇನು ಅಷ್ಟು ಹೈಪಲ್ಲಿಲ್ಲ. ಕ್ಯಾಸ್ಟಿಂಗ್ ಏನಕ್ಕೆ ಕೇಳ್ತಿದ್ದೀನಿ ಅಂದರೆ, ಕ್ಯಾಸ್ಟಿಂಗಲ್ಲಿ ಮಲಯಾಳಂ ಇಂಡಸ್ಟ್ರಿಯಿಂದ ಫಹದ್ ಫಾಸಿಲ್, ತೆಲುಗು ಇಂಡಸ್ಟ್ರಿಯಿಂದ ರಾಣಾ ದಗ್ಗುಬಾಟಿ ಆ್ಯಂಡ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಬಾಲಿವುಡ್ಡಿಂದ ಅಮಿತಾಬ್ ಬಚ್ಚನ್, ಇವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ವೇಟಯಾನ್ ಮೂವಿಯಲ್ಲಿ. ಇದೇ ಒಂದು ಹೈಪ್ ಅಷ್ಟೇ, ಅದು ಬಿಟ್ಟು ಇನ್ಯಾವುದೂ ಅಷ್ಟು ಹೈಪ್ ಇಲ್ಲ ಮೂವಿಗೆ. ಸೊ ಇದು ಅಕ್ಟೋಬರ್ 10ನೇ ತಾರೀಕು ರಿಲೀಸ್ ಆಗ್ತಿದೆ. ಎರಡನೇದಾಗಿ ಕಂಗುವಾ. ಸೊ ಈ ಮೂವಿ ಬಂದುಬಿಟ್ಟು ಸೂರ್ಯ ಅವರು ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡಿರೋ ಶಿವ ಆ್ಯಂಡ್ ಟೀಮ್ ಅವರು ಡೈರೆಕ್ಟ್ ಮಾಡಿರೋದು. ಇದು ಸುಮಾರು 350 ಕೋಟಿ ಬಜೆಟಿಂದ ನಿರ್ಮಾಣ ಆಗಿದೆ. ಆ್ಯಂಡ್ ಇದು ಸಮೇತ ಅಕ್ಟೋಬರ್ 10ನೇ ತಾರೀಕು ಬರ್ತಾಯಿದೆ. ಇದರಲ್ಲಿ 2 ವಿಷಯ ಇದೆ. ಒಂದು, ಕ್ಯಾಸ್ಟಿಂಗಲ್ಲಿ ಬಾಬಿ ಡಿಯೋಲ್ ಅವ್ರದ್ದು. ಯಾಕೆಂತಂದರೆ ಅವ್ರ ಲುಕ್ಸು ಆ್ಯಂಡ್ ಕ್ಯಾಸ್ಟಿಂಗ್ ಯಾಕೆ ಅಂದರೆ ಅನಿಮಲ್ ಸಕ್ಸಸ್ ಆಗಿ ನೆಕ್ಸ್ಟ್ ಮೂವಿನೇ ಇದು. ಸೊ ಅದೊಂದು ಈ ಮೂವಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ವಿಜುವಲ್ಸ್ ಆ್ಯಂಡ್ ಲುಕ್ಸ್ ಆ್ಯಂಡ್ ಸಿನಿಮಾಟೋಗ್ರಫಿ, VFX. ಸೊ ಸಿನಿಮಾಟೋಗ್ರಫಿ ಬೆಂಕಿ ಇದೆ, VFX ಬೆಂಕಿ ಇದೆ, ಆ್ಯಂಡ್ ಲುಕ್ಸ್ ಆಫ್ ಸೂರ್ಯ ಆ್ಯಂಡ್ ಬಾಬಿ ಡಿಯೋಲ್ ಅದೆಲ್ಲ ಬೆಂಕಿ ಇದೆ. ಸೊ ಆ್ಯಂಡ್ BGM ಇದಂತೂ ಕೇಳೋಕ್ಕೆ ಹೋಗಬೇಡಿ. DSP ಏನು ಕುಡ್ದು ಹೊಡೆದಿದ್ದಾನೋ ಗೊತ್ತಿಲ್ಲ, ಹಂಗೆ ಹೊಡೆದಿದ್ದಾನೆ. ಇವೆಲ್ಲ ವಿಷಯ ಇಷ್ಟು ಟೈಪ್ ಇದೆ ಕಂಗುವಾಗೆ. ಸೊ ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಪ್ರಕಾರ ವೇಟಯಾನ್ಕಿನ್ನ ಕಂಗುವಾಗೆ ಜಾಸ್ತಿ ಹೈಪ್ ಇದೆ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಾರ್ಟಿನ್. ಸೊ ಈ ಮೂವಿ ಧ್ರುವ ಸರ್ಜಾ ಅವರು ಆ್ಯಕ್ಟ್ ಮಾಡಿ ಆ್ಯಂಡ್ AP ಅರ್ಜುನ್ ಡೈರೆಕ್ಟ್ ಮಾಡಿದ್ದಾರೆ. ಇದ್ರ ಸ್ಟೋರಿ ಬಂದುಬಿಟ್ಟು ಅರ್ಜುನ್ ಸರ್ಜಾ ಅವ್ರು ಬರೆದಿರೋದು. ಸೊ ಈ ಮೂವಿ ಸುಮಾರು 100 ಕೋಟಿ ಬಜೆಟಿಂದ ಅಕ್ಟೋಬರ್ 11ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಈ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ, ಈ ಮೂವಿಯಲ್ಲಿ ಸ್ಟ್ಯಾಂಡರ್ಡ್ ಲೆವೆಲ್ ಆಫ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಫ್ VFX ಆ್ಯಂಡ್ BGM ಬಂದುಬಿಟ್ಟು ರವಿ ಬಸ್ಸೂರು. ಸೊ ಬೆಂಕಿ ಹೊಡೆದಿದ್ದಾರೆ ಆ ಟ್ರೈಲರಲ್ಲಿ ನೋಡಿದಾಗ. ಆ್ಯಂಡ್ ಇನ್ನೊಂದು VFX. ಸೊ ನಾನು ನೋಡಿದಾಗ ಎಲ್ಲ ಹೊಸ ರೀತಿ ಅನ್ನಿಸ್ತಾಯಿತ್ತು. ಅದೊಂಥರ ಮಂಜಿಂದು ಅದಾಗಲಿ, ಈ ಬ್ರೌನಿಷ್ ಡೆಸರ್ಟ್ ಟೈಪಲ್ಲಾಗಲಿ ಅದೆಲ್ಲ ಒಂಥರ ಬೆಂಕಿ ಇದೆ. ಸೊ ಅದೊಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡು, ಇದೊಂದು ಹೈಪು. ಎರಡನೇದು ಹೈಪ್ ಬಂದುಬಿಟ್ಟು 13 ಭಾಷೆಯಲ್ಲಿ ಬಿಡ್ತಾಯಿದ್ದಾರೆ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಬಾಡಿ ಆ್ಯಂಡ್ ಲುಕ್ಸ್ ಆಫ್ ಹೀರೋ ಧ್ರುವ ಸರ್ಜಾ. ಈ 3 ಬೆಂಕಿ ಇದೆ, ಮಾಸ್ಟರ್ ಕ್ಲಾಸ್ ಇದೆ. ಸೊ ಅದಕ್ಕೋಸ್ಕರ ಈ 3ನೇದು ಹಾಕಿದ್ದೀನಿ ಅಂದಾಗ ಇದು 3ನೇದಲ್ಲ, ಇದೇ ನಂಬರ್ 1. ಸೊ ಕಮ್ಮಿಯಿಂದ ಜಾಸ್ತಿಗೆ ಬಂದಿದ್ದೀನಿ. ಸೊ ಜಾಸ್ತಿ ಹೈಪ್ ಇರೋದಂತೂ ಧ್ರುವ ಸರ್ಜಾ ಅವ್ರದ್ದು. ಯಾಕೆಂತಂದರೆ ಫಸ್ಟ್ ಲುಕ್ಕಿಂದ ಇಲ್ಲಿವರೆಗೂ ಟ್ರೈಲರ್ವರೆಗೂ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಆ್ಯಕ್ಷನ್ ಮೂವೀಸ್ ಇಷ್ಟ. ಸೊ ಇದು ನಂಬರ್ 1 ಪೊಸಿಷನಲ್ಲಿ ನನ್ನ ಪ್ರಕಾರ. ಆ್ಯಂಡ್ ಯೂಟ್ಯೂಬ್ ವ್ಯೂಸ್ ಪ್ರಕಾರ ನಾನು ಹೇಳ್ತಾ ಇರೋದು. ಯಾಕೆಂತಂದರೆ ಯೂಟ್ಯೂಬಲ್ಲಿ ಏನು ಫಸ್ಟ್ ಲುಕ್ಕಿಂದ ಕೊನೆ ಟ್ರೈಲರ್ ಬಿಟ್ಟಿದ್ದಾರೆ, ಟ್ರೈಲರ್ 1 ಅಲ್ಲಿವರೆಗೂ ತುಂಬ ಹೈಪ್ ಇದೆ. ಸೊ ನೀವೇ ನೋಡ್ಬೋದು ವ್ಯೂಸ್ ಎಷ್ಟು ಬಂದಿದೆ ಅಂತ ಕಂಪೇರ್ ಟು ಕಂಗುವಾ ಆ್ಯಂಡ್ ವೇಟಯಾನು. ಆ್ಯಂಡ್ ಜಾಸ್ತಿ ಮಾತಾಡ್ಕೊಂಡಿರೋದು ಸಮೇತ ಮಾರ್ಟಿನ್ ಬಗ್ಗೆನೇ ಎಲ್ಲ ಇಂಡಸ್ಟ್ರೀಸು. ಇದು ನಾನು ತಿಳ್ಕೊಂಡಿರೋ ನಾಲೆಡ್ಜ್ ಮೇಲೆ ನಾನು ನಿಮಗೆ ಹೇಳ್ತಾ ಇರೋದು. ಸೊ ನನ್ನ ಪ್ರಕಾರ ಮಾರ್ಟಿನ್ ಈಸ್ ನಂಬರ್ 1 ಅಂತ ನಾನು ತಿಳ್ಕೊಂಡಿದ್ದೀನಿ. ರಿಲೀಸ್ ಆಗೋಕ್ಕಿಂತ ಮುಂಚೆ ಮಾತಾಡ್ತಿರೋದು. ಸೊ ಅದಾದಮೇಲೆ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ನೋಡ್ಕೊಂಬಂದು ನಾನು ರಿವ್ಯೂ ಮಾಡ್ತೀನಿ. ಬಟ್ ಥಿಯೇಟ್ರಿಗೆ ಹೋಗೋಕ್ಕೆ ಯಾವುದು ಪ್ರಿಫರ್ ಮಾಡ್ತೀರಿ ಅಂತಂದರೆ ಈ ಆರ್ಡರ್: ಫಸ್ಟು ಮಾರ್ಟಿನ್, ಸೆಕೆಂಡ್ ಕಂಗುವಾ, ಥರ್ಡ್ ವೇಟಯಾನು. ಸೊ ತುಂಬ ಜನ ಇರ್ತಾರೆ, ಸೊ ನಮ್ಮ ಭಾಷೆಯಲ್ಲಿರೋ ಮೂವೀಸ್ ಬಿಟ್ಟು ಬೇರೆ ಭಾಷೆ ಮೂವಿ ನೋಡೋಕೆ ಹೋಗ್ತಾರೆ. ಫಸ್ಟು ನಮ್ಮ ಭಾಷೆ ಮೂವಿ ನೋಡಿ, ಅದಾದಮೇಲೆ ಅವ್ರ ಮೂವಿನೂ ನೋಡಿ, ಬೇಡ ಅನ್ನಲ್ಲ, ಬಟ್ ನಮ್ಮ ಭಾಷೆ ಮೂವಿ ಫಸ್ಟು. ಸೊ ಎಲ್ಲ ಆ್ಯಕ್ಟರ್ಸು ಮಾರ್ಟಿನ್ಗೆ ಸಪೋರ್ಟ್ ಮಾಡಿ. ಜೈ ಧ್ರುವ ಸರ್ಜಾ. ಮತ್ತೆ ಸಿಗೋಣ. ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.